ಜಗತ್ತಿನ ರಾಜತಂತ್ರದಲ್ಲಿ ಒಂದು ಮಾತಿದೆ. ಸಂಪತ್ತು ಇರುವಾಗ ಎಲ್ರೂ ಜೊತೆಗಿರ್ತಾರೆ. ಆದರೆ ಇಡೀ ಜಗತ್ತೇ ಬೆನ್ನಿಗೆ ಚೂರಿ ಹಾಕಲು ನಿಂತಾಗ ಯಾರು ಜೊತೆಯಾಗಿ ನಿಲ್ತಾರೋ ಅವರೇ ನಿಜವಾದ ಮಿತ್ರ. ಕಳೆದ ಕೆಲವು ವರ್ಷಗಳಿಂದ ಇಡೀ ಪಾಶ್ಚಿಮಾತ್ಯ ಜಗತ್ತು ಒಂದು ದೇಶವನ್ನ ಆರ್ಥಿಕವಾಗಿ ಕಟ್ಟಿ ಹಾಕುವುದಕ್ಕಾಗಿ ಸರ್ವ ಪ್ರಯತ್ನಗಳನ್ನ ಮಾಡಿತು. ಡಾಲರ್ನ ಅಸ್ತ್ರವನ್ನಾಗಿ ಬಳಸಲಾಯಿತು. ವ್ಯಾಪಾರ ದಿಗ್ಬಂಧನಗಳ ಮಹಾಪೂರವೇ ಹರಿದು ಬಂತು. ಹೆದರಿಸಿ ಬೆದರಿಸಿ ಮೂಲೆ ಗುಂಪು ಮಾಡುವ ಹುನ್ನಾರ ನಡೆಯಿತು. ಆದರೆ ಅದೇ ಸಂದರ್ಭದಲ್ಲಿ 140 ಕೋಟಿ ಜನರ ಹೆಮ್ಮೆಯ ಭಾರತ ಜಗತ್ತಿನ ಯಾವುದೇ ಬೆದರಿಕೆಗೂ ಬಗ್ಗದೆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಹಾಗೂ ಆ ನಿರ್ಧಾರ ಇವತ್ತು ಜಾಗತಿಕ ರಾಜಕೀಯದ ಇತಿಹಾಸವನ್ನೇ ಬದಲಿಸಿದೆ. ಮಾಸ್ಕೋದಿಂದ ಹೊರಬಿದ್ದಿರುವ ಆ ಒಂದು ಅಧಿಕೃತ ಘೋಷಣೆ ವಾಷಿಂಗ್ಟನ್ನಿಂದ ಲಂಡನ್ವರೆಗೆ ನಡುಕ ಹುಟ್ಟಿಸಿದೆ. ರಷ್ಯಾ ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚೀನಾವನ್ನು ಬದಿಗೊತ್ತಿ ಭಾರತವನ್ನು ತನ್ನ ಮೊಟ್ಟ ಮೊದಲ ಅಧಿಕೃತ ಪಾಲುದಾರ ದೇಶ ಅಂತ ಜಗತ್ತಿಗೆ ಸಾರಿದೆ. ಹಾಗೂ ಇದು ಕೇವಲ ವ್ಯಾಪಾರವಲ್ಲ, ಇದು ನವ ಭಾರತದ ಸಾರ್ವಭೌಮತೆಯ ಗರ್ಜನೆ. ಸೊ ಅದಕ್ಕಾಗಿ ಗೆಳೆಯರ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೂ ಭಾರತ ಮತ್ತು ರಷ್ಯಾದ ಈ ಸ್ನೇಹಕ್ಕಾಗಿ ವಿಡಿಯೋವನ್ನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಈ ಗೆಳೆತನ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಇದಕ್ಕೆ ದಶಕಗಳ ರಕ್ತ ಮತ್ತು ನಂಬಿಕೆಯ ಇತಿಹಾಸವಿದೆ. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆಯುತ್ತಿದ್ದಾಗ ಭಾರತವನ್ನ ಬೆದರಿಸುವುದಕ್ಕಾಗಿ ಅಮೆರಿಕ ತನ್ನ 7ನೇ ನೌಕಾಪಡೆಯ ಬೃಹತ್ ಯುದ್ಧ ನೌಕೆಗಳನ್ನು ಬಂಗಾಳ ಕೊಲ್ಲಿಗೆ ಕಳುಹಿಸಿತ್ತು. ಸೊ ಆ ಕ್ಷಣದಲ್ಲಿ ಭಾರತದ ರಕ್ಷಣೆಗೆ ನಿಂತಿದ್ದು ಇದೇ ರಷ್ಯಾ. ತನ್ನ ಪರಮಾಣು ಜಲಂತರ್ಗಾಮಿ ನೌಕೆಗಳನ್ನು ಕಳುಹಿಸಿ ಈ ಅಮೆರಿಕದ ಯುದ್ಧ ನೌಕೆಗಳನ್ನು ಹಿಮ್ಮೆಟ್ಟಿಸಿದ ಆ ಇತಿಹಾಸವನ್ನ ಭಾರತ ಎಂದಿಗೂ ಮರೆತಿಲ್ಲ. ಕಾಲ ಬದಲಾಯಿತು, ಸೋವಿಯತ್ ಒಕ್ಕೂಟ ಕರಗಿ ರಷ್ಯಾವಾಯಿತು. ಆದರೆ ಭಾರತ ಮತ್ತು ರಷ್ಯಾದ ನಡುವಿನ ಕಾರ್ಯತಂತ್ರದ ಮೈತ್ರಿ ಮಾತ್ರ ಹಿಮಾಲಯದಷ್ಟೇ ಗಟ್ಟಿಯಾಗಿ ಉಳಿಯಿತು. ಸೊ ಇವತ್ತು ಉಕ್ರೇನ್ ಸಂಘರ್ಷದ ಬಳಿಕ ರಷ್ಯಾವನ್ನ ಏಕಾಂಗಿ ಮಾಡುವುದಕ್ಕಾಗಿ ಹೊರಟ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟಕ್ಕೆ ಭಾರತ ನೀಡಿದ ಪ್ರತ್ಯುತ್ತರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗುವಂತಹದ್ದು. ಗೆಳೆಯರೆ, ಮಾಸ್ಕೋದ ಪ್ರತಿಷ್ಠಿತ ಮ್ಯಾನೆಸ್ ಸೆಂಟ್ರಲ್ ಎಕ್ಸಿಬಿಷನ್ ಹಾಲ್ನಲ್ಲಿ ಜಾಗತಿಕ ಇಂಧನ ಕ್ಷೇತ್ರದ ಅತಿ ದೊಡ್ಡ ಸಮಾವೇಶ ರಷ್ಯನ್ ಎನರ್ಜಿ ವೀಕ್ 2026 ನಡೆಯುತ್ತಿತ್ತು. ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಿಂದ ಸುಮಾರು 7,000ಕ್ಕೂ ಅಧಿಕ ಗಣ್ಯರು, ತೈಲ ಉದ್ಯಮಿಗಳು ಮತ್ತು ರಾಜತಾಂತ್ರಿಕರು ನೆರೆದಿದ್ರು. ಆದರೆ ಇಡೀ ಸಭಾಂಗಣದ ಚಿತ್ತ ನೆಟ್ಟಿದ್ದು ಕೇವಲ ಒಂದು ದೇಶದ ಧ್ವಜದ ಮೇಲೆ, ಹಾಗೂ ಅದುವೇ ನಮ್ಮ ಭಾರತದ ತ್ರಿವರ್ಣ ಧ್ವಜ. ಭಾರತೀಯ ಪೆಟ್ರೋಲಿಯಂ ಸಂಸ್ಥೆಗಳ ಒಕ್ಕೂಟವಾದ FIPI ನೇತೃತ್ವದಲ್ಲಿ ಭಾರತದ ಪ್ರತಿಷ್ಠಿತ ಮಹಾರತ್ನ ಮತ್ತು ನವರತ್ನ ಕಂಪನಿಗಳಾದ ONGC, ಇಂಡಿಯನ್ ಆಯಿಲ್, ಭಾರತ ಪೆಟ್ರೋಲಿಯಂ ಮುಂತಾದ ದೈತ್ಯ ಸಂಸ್ಥೆಗಳು ಅಲ್ಲಿ ತಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ಪ್ರದರ್ಶಿಸಿದವು. ಹಾಗೂ ಇದೇ ವೇದಿಕೆಯಲ್ಲಿ ರಷ್ಯಾದ ಉಪ ಪ್ರಧಾನಮಂತ್ರಿ ಅಲೆಕ್ಸಾಂಡರ್ ನೋವಾಕ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ರು. ಅದು ಏನಂದ್ರೆ, ರಷ್ಯಾ ಇನ್ ಮುಂದೆ ಕೇವಲ ದೂರದ ವ್ಯಾಪಾರಿ ಅಲ್ಲ, ಭಾರತದ ನಗರಗಳಲ್ಲೂ ತನ್ನ ಇಂಧನ ವಿತರಣಾ ಜಾಲವನ್ನ ನಿರ್ಮಿಸುವುದಕ್ಕಾಗಿ ಸಿದ್ಧವಾಗಿದೆ ಅಂತ. ಜೊತೆಗೆ ಅವರು ಭಾರತ ನಮ್ಮ ಪ್ರಮುಖ ಹಾಗೂ ಪ್ರಥಮ ಅಧಿಕೃತ ಪಾಲುದಾರ ರಾಷ್ಟ್ರ ಅಂತ ಹೇಳಿದ್ದಾರೆ. ಗೆಳೆಯರೆ, ಈ ಮಾತು ಈ ಪಾಶ್ಚಿಮಾತ್ಯ ಮಾಧ್ಯಮಗಳಿಗೆ ಸಿಡಿಲಿನಂತೆ ಬಡಿದಿತ್ತು. ಯಾಕಂದ್ರೆ ರಷ್ಯಾದ ಅತಿ ದೊಡ್ಡ ನೆರೆಹೊರೆಯ ರಾಷ್ಟ್ರವಾದ ಚೀನಾಗೂ ಇಂತಹ ಗೌರವ ಸಿಕ್ಕಿರ್ಲಿಲ್ಲ. ಸೊ ಈಗ ಈ ಒಪ್ಪಂದದ ಆಳವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಈ ಅಂಕಿಅಂಶಗಳನ್ನ ನೋಡ್ಬೇಕು. ಉಕ್ರೇನ್ ಸಂಘರ್ಷಕ್ಕೂ ಮುನ್ನ ಭಾರತ ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಕಚ್ಚಾ ತೈಲದ ಪ್ರಮಾಣ 1%ಕ್ಕಿಂತಲೂ ಕಡಿಮೆ ಇತ್ತು. ಆದ್ರೆ ಇವತ್ತಿಗೆ ಭಾರತ ಪ್ರತಿದಿನ ಬರೋಬ್ಬರಿ 2.8 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ರಷ್ಯಾದಿಂದ ಖರೀದಿಸುತ್ತಿದೆ. ಅಂದ್ರೆ ಭಾರತದ ಒಟ್ಟು ತೈಲ ಬಳಕೆಯ 55%ಕ್ಕೂ ಹೆಚ್ಚು ಪಾಲು ನೇರವಾಗಿ ರಷ್ಯಾದಿಂದಲೇ ಬರ್ತಾ ಇದೆ. ಗೆಳೆಯರಿ, ಅಮೆರಿಕವು ರಷ್ಯಾದ ಆರ್ಥಿಕತೆಯನ್ನು ಮುರಿಯುವುದಕ್ಕಾಗಿ $60 ಬೆಲೆ ಮಿತಿಯನ್ನ ಹೇರಿತು. ಆದರೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಿದ್ದು ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡ ಭಾರತ ಅದನ್ನು ತನ್ನ ಅತ್ಯಾಧುನಿಕ ಸಂಸ್ಕರಣಾಗಾರಗಳಲ್ಲಿ ಸಂಸ್ಕರಿಸಿ ಮೌಲ್ಯವರ್ಧಿತ ಇಂಧನವಾಗಿ ಪರಿವರ್ತಿಸಿ ಜಾಗತಿಕ ಮಾರುಕಟ್ಟೆಗೆ ರಫ್ತು ಮಾಡಿತು. ಗೆಳೆಯರಿ, ಅಮೆರಿಕ ವಿಧಿಸಿದ ನಿರ್ಬಂಧಗಳನ್ನೇ ಭಾರತ ತನ್ನ ಆರ್ಥಿಕ ಲಾಭಕ್ಕೆ ತಿರುಗಿಸಿಕೊಂಡ ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್ ಇದು. ಆದರೆ ಭಾರತ ಕೇವಲ ಗ್ರಾಹಕನಾಗಿ ಉಳಿಯಲಿಲ್ಲ. ಕಳೆದ 2 ದಶಕಗಳಿಂದ ರಷ್ಯಾದ ಹಿಮಾವೃತ ಸೈಬೀರಿಯಾದಲ್ಲಿ ಭಾರತ ಕೋಟ್ಯಾಂತರ ರೂಪಾಯಿಗಳನ್ನ ಹೂಡಿಕೆ ಮಾಡಿದೆ. ಅದರಲ್ಲಿ ಮೊದಲನೆಯದಾಗಿ ಸಖಾಲಿನ್ 1. ಗೆಳೆಯರೆ, ONGC ವಿದೇಶಿ ಸಂಸ್ಥೆಯು $1.6 ಬಿಲಿಯನ್ ಹೂಡಿಕೆ ಮಾಡಿ 20% ರಷ್ಟು ಮಾಲೀಕತ್ವವನ್ನ ಹೊಂದಿದೆ. ಎರಡನೇದಾಗಿ ವೋಂಕೋರ್ ಕ್ಲಸ್ಟರ್. ಈ ರಷ್ಯಾದ ರೋಸ್ನೆಫ್ಟ್ ಜೊತೆಗೂಡಿ ಭಾರತೀಯ ಸಂಸ್ಥೆಗಳು $1 ಬಿಲಿಯನ್ ಅಧಿಕ ಹೂಡಿಕೆ ಮಾಡಿವೆ. ಮೂರನೇದಾಗಿ ಇಂಪೀರಿಯಲ್ ಎನರ್ಜಿ. ಈ ಸೈಬೀರಿಯಾದ ತೈಲ ಕ್ಷೇತ್ರಗಳಲ್ಲಿ ಭಾರತ 100ಕ್ಕೆ 100ರಷ್ಟು ಸಂಪೂರ್ಣ ಹಿಡಿತವನ್ನ ಸಾಧಿಸಿದೆ. ಅಂದ್ರೆ ರಷ್ಯಾದ ಭೂಮಿಯ ಆಳದಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳ ಪಾಲುದಾರನಾಗಿ ಭಾರತ ಇವತ್ತಿಗೆ ಗಟ್ಟಿಯಾಗಿ ನಿಂತಿದೆ. ಗೆಳೆಯರೆ, ಅಮೆರಿಕ ಜಗತ್ತನ್ನು ಬೆದರಿಸಲು ಬಳಸುವ ಅತಿ ದೊಡ್ಡ ಆಯುಧ ಯಾವುದು ಅನ್ನೋದು ನಿಮ್ಗೆ ಗೊತ್ತಾ?
ಗೆಳೆಯರೆ, ಅದುವೇ ಪೆಟ್ರೋ ಡಾಲರ್ ಮತ್ತು ಸ್ವಿಫ್ಟ್ ಬ್ಯಾಂಕಿಂಗ್ ಸಿಸ್ಟಮ್. ಯಾವುದೇ ದೇಶ ಅಮೆರಿಕದ ಮಾತನ್ನ ಕೇಳದಿದ್ರೆ ಆ ದೇಶವನ್ನ ಡಾಲರ್ ವಹಿವಾಟಿನಿಂದ ಹೊರಹಾಕಿ ಹಸಿವಿನಿಂದ ಸಾಯುವಂತೆ ಮಾಡುವುದು ಅಮೆರಿಕದ ತಂತ್ರವಾಗಿತ್ತು. ಆದರೆ ಭಾರತ ಮತ್ತು ರಷ್ಯಾ ಈ ಡಾಲರ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ನೇತೃತ್ವದಲ್ಲಿ ಉಭಯ ದೇಶಗಳು ರೂಪಾಯಿ ಮತ್ತು ರೂಬಲ್ ಕರೆನ್ಸಿಗಳಲ್ಲಿ ನೇರ ವ್ಯಾಪಾರವನ್ನು ಆರಂಭಿಸಿದವು. ಡಾಲರ್ ಅನ್ನು ಸಂಪೂರ್ಣವಾಗಿ ಬದಿಗೊತ್ತಿ ಸ್ವದೇಶಿ ಕರೆನ್ಸಿಯಲ್ಲಿ ಶತಕೋಟಿ ಡಾಲರ್ ಮೌಲ್ಯದ ವ್ಯಾಪಾರ ನಡೀತಾ ಇರುವುದು ವಾಷಿಂಗ್ಟನ್ಗೆ ನುಂಗಲಾರದ ತುತ್ತಾಗಿದೆ. ಬ್ರಿಕ್ಸ್ ಒಕ್ಕೂಟದ ಮೂಲಕ ಜಾಗತಿಕ ಮಟ್ಟದಲ್ಲಿ ಹೊಸ ಆರ್ಥಿಕ ವ್ಯವಸ್ಥೆಯು ಕೂಡ ರೂಪುಗೊಳ್ಳುತ್ತಿದೆ. ಇದಷ್ಟೇ ಅಲ್ಲ, ರಷ್ಯಾದ ಉಪರಾಯಭಾರಿ ರೋಮನ್ ಬಾಬುಲ್ಸ್ಕಿನ್ ಸ್ಪಷ್ಟಪಡಿಸಿರುವಂತೆ ಮುಂದಿನ ಹೆಜ್ಜೆ ನೈಸರ್ಗಿಕ ಅನಿಲ ಕ್ರಾಂತಿ. ಭಾರತದ ಪ್ರತಿ ನಗರಕ್ಕೂ ಪೈಪ್ಲೈನ್ ಮೂಲಕ ಅನಿಲ ಸರಬರಾಜು, ಸಿಎನ್ಜಿ ಕೇಂದ್ರಗಳ ವಿಸ್ತರಣೆ ಮತ್ತು ಮನೆ ಮನೆಗೆ ಕೈಗೆಟುಕುವ ದರದಲ್ಲಿ LPG ಸಿಲಿಂಡರ್ ತಲುಪಿಸುವ ಬೃಹತ್ ಯೋಜನೆಗಳು ಈಗ ಕಾರ್ಯರೂಪಕ್ಕೆ ಬರ್ತಾ ಇವೆ. ಗೆಳೆಯರೆ, ಇಂಧನ ಅಷ್ಟೇ ಅಲ್ಲ, ಭಾರತದ ನಾಗರಿಕ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ರಷ್ಯಾ ವಹಿಸಿರುವ ಪಾತ್ರವನ್ನು ಬೇರೆ ಯಾವ ದೇಶವೂ ಕೂಡ ವಹಿಸಿಲ್ಲ. ಅಮೆರಿಕ ಮತ್ತು ಫ್ರಾನ್ಸ್ ಕೇವಲ ಒಪ್ಪಂದಗಳ ಭರವಸೆ ನೀಡಿದಾಗ ತಮಿಳುನಾಡಿನಲ್ಲಿ ಕೊಡಂಕುಳಂನಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಿ ವಿದ್ಯುತ್ ಉತ್ಪಾದಿಸಿ ತೋರಿಸಿದ್ದು ರಷ್ಯಾದ ರೋಸಾಟಾಮ್ ಸಂಸ್ಥೆ. ಹಾಗೂ ಇದಷ್ಟೇ ಅಲ್ಲದೆ ತಂತ್ರಜ್ಞಾನ ವರ್ಗಾವಣೆಗೂ ರಷ್ಯಾ ಮುಕ್ತ ಮನಸ್ಸಿನಿಂದ ಕೈ ಜೋಡಿಸಿದೆ. ಹಾಗೇನೆ ರಕ್ಷಣಾ ರಂಗದಲ್ಲೂ ಅಷ್ಟೇ ಈ ಅಮೆರಿಕವು ಕಾರ್ಸಾ ನಿರ್ಬಂಧಗಳ ಬೆದರಿಕೆ ಹಾಕಿದ್ರು. ಭಾರತ ವಿಶ್ವದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯಾದ S-400 ಟ್ರಯಂಫ್ ಅನ್ನ ರಷ್ಯಾದಿಂದಲೇ ಖರೀದಿಸಿ ತನ್ನ ಗಡಿಗಳಲ್ಲಿ ನಿಯೋಜಿಸಿತ್ತು. ಭಾರತ ರಷ್ಯಾ ಜಂಟಿ ನಿರ್ಮಾಣದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗದ ಮತ್ತು ನಿಖರ ಕ್ಷಿಪಣಿಯಾಗಿ ಹೊರಹೊಮ್ಮಿದೆ. ಅದಕ್ಕಾಗಿ ಇಲ್ಲಿ ಜಗತ್ತು ಬೆರಗುಗಣ್ಣಿನಿಂದ ನೋಡ್ತಾ ಇರುವುದು. ಭಾರತದ ನವ ವಿದೇಶಾಂಗ ನೀತಿಯನ್ನು ಒಂದೆಡೆ ಅಮೆರಿಕದೊಂದಿಗೆ ಕ್ವಾಡ್ ವೇದಿಕೆಯಲ್ಲಿ ಕುಳಿತು ಚೀನಾದ ವಿಸ್ತರಣಾವಾದವನ್ನು ನಿಯಂತ್ರಿಸುವ ಭಾರತ, ಇನ್ನೊಂದೆಡೆ ರಷ್ಯಾದೊಂದಿಗೆ ಸಾರ್ವಭೌಮ ಸ್ನೇಹವನ್ನು ಮುಂದುವರಿಸುತ್ತದೆ. ಅಮೆರಿಕದ ಪ್ರೀಡಿಯೇಟರ್ ಡ್ರೋನ್ಗಳನ್ನು ಖರೀದಿಸುತ್ತದೆ ಮತ್ತು ರಷ್ಯಾದ S-400 ಅನ್ನು ಕೂಡ ನಿಯೋಜಿಸುತ್ತದೆ. ಇದು ಗುಲಾಮ್ಗಿರಿಯ ಯುಗವಲ್ಲ, ಇದು 140 ಕೋಟಿ ಜನರ ಹಿತಾಸಕ್ತಿಯನ್ನು ಕಾಪಾಡುವ ಕಾರ್ಯತಂತ್ರದ ಸ್ವಾಯತ್ತತೆ. ಹಾಗೇನೆ ಇಲ್ಲಿ ಬಹಳಷ್ಟು ಜನರಿಗೆ ಪ್ರಶ್ನೆ ಮೂಡಬಹುದು, ಜಾಗತಿಕ ಮಟ್ಟದ ಈ ತೈಲ ರಾಜಕೀಯದಿಂದ ನಿಮ್ಮಂತ ಜನಸಾಮಾನ್ಯರಿಗೆ ಏನು ಲಾಭ ಅಂತ. ಸೊ ನೋಡಿ ಗೆಳೆಯರೆ, ಭಾರತ ತಾನೇ 85% ಕಚ್ಚಾ ತೈಲದ ಅಗತ್ಯಕ್ಕಾಗಿ ವಿದೇಶಗಳ ಮೇಲೆ ಅವಲಂಬಿತವಾಗಿದೆ. ಉಕ್ರೇನ್ ಯುದ್ಧ ಆರಂಭವಾದಾಗ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $130 ದಾಟಿತ್ತು. ಒಂದ್ ವೇಳೆ ಭಾರತ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಖರೀದಿಸದಿದ್ರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ಗೆ $150ರಿಂದ $200 ಮುಟ್ತಾ ಇತ್ತು. ಹಾಗಾಗಿ ಇಂಧನ ಬೆಲೆ ಏರಿದ್ರೆ ಸರಕು ಸಾಗಣೆ ದುಬಾರಿಯಾಗಿ ಹಾಲು, ತರಕಾರಿ, ದಿನಸಿ ಸೇರಿದಂತೆ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಗಗನಕ್ಕೇರ್ತಾ ಇತ್ತು. ಗೆಳೆಯರೆ, ನಮ್ಮ ಭಾರತ ರಷ್ಯಾದಿಂದ ಅಗ್ಗದ ತೈಲ ಪಡೆದು ದೇಶದ ಹಣದುಬ್ಬರವನ್ನ ನಿಯಂತ್ರಿಸಿತು. ದೇಶದ GDP ಬೆಳವಣಿಗೆಗೆ ಶಕ್ತಿ ತುಂಬಿತ್ತು. ಸೊ ಈ ಮೂಲಕ ಭಾರತೀಯ ಮಧ್ಯಮ ವರ್ಗದ ಜೀವನ ರಕ್ಷಿಸಿತು. ಗೆಳೆಯರೆ, 2026 ರಷ್ಯನ್ ಎನರ್ಜಿ ವೀಕ್ ಜಗತ್ತಿಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಭಾರತ ಇನ್ನು ಮುಂದೆ ಯಾರ ಆಜ್ಞೆಗೂ ಕಾಯುವ 3ನೇ ಜಗತ್ತಿನ ದೇಶವಲ್ಲ, ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯತ್ತ ದಾಪುಗಾಲು ಹಾಕುತ್ತಿರುವ ಮಹಾಶಕ್ತಿ. ಯಾರೊಂದಿಗೆ ವ್ಯಾಪಾರ ಮಾಡಬೇಕು, ಯಾರ ಜೊತೆ ಕೈ ಜೋಡಿಸಬೇಕು ಅನ್ನೋದನ್ನ ದೆಹಲಿ ನಿರ್ಧರಿಸುತ್ತದೆ ಹೊರತು ವಾಷಿಂಗ್ಟನ್ ಅಲ್ಲ. ಸೊ ಗೆಳೆಯರೆ, ಪಾಶ್ಚಿಮಾತ್ಯ ದೇಶಗಳ ಕಣ್ಣು ಕೆಂಪಗಾದರೂ ತನ್ನ ದೇಶದ ಜನರ ಹಿತಾಸಕ್ತಿಗಾಗಿ ರಷ್ಯಾದೊಂದಿಗೆ ಗಟ್ಟಿಯಾಗಿ ನಿಂತ ಭಾರತದ ಈ ದಿಟ್ಟ ವಿದೇಶಾಂಗ ನೀತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತ ತೆಗೆದುಕೊಂಡ ಈ ನಿರ್ಧಾರ ಸರಿಯೇ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಸೊ ಇಂತಹ ಜಾಗತಿಕ ಮತ್ತು ರಕ್ಷಣಾ ವಿಷಯಗಳ ಸಮಗ್ರ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.